ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗೆಳೆಯ, ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ ಕಣ. ಓನರ್ ಹತ್ರನೂ ಮಾತಾಡಿದ್ದಾಯ್ತು. ರಿಜಿಸ್ಟ್ರೇಷನ್ ಒಂದೇ ಬಾಕಿ. ಮಾಡಿಸ್ಕೊಂಡ ಬಿಡು. ಬನ್ನಿ ಬನ್ನಿ, ಕೂತ್ಕೋಪ್ಪ, ಕೂತ್ಕೋ. ಸುಜಾನ್, ಕೂತ್ಕೋಪ್ಪ. ಏನಣ್ಣ ವಿಷಯ? ವಿಷಯ ಇಷ್ಟೇ, ನಾನು ನಿಮ್ಮಿಬ್ಬರಿಗೆ ಅಂತ ಒಂದು ಹೊಸ ಮನೆ ತೊಗೊಂಡಿದ್ದೀನಿ. ಸೊ ನೀವು ಅಲ್ಲಿಗೆ ಶಿಫ್ಟ್ ಆಗ್ತೀರಾ, ಇನ್ಮೇಲೆ ಅಲ್ಲೇ ಇರ್ತೀರಾ. ಯಾಕೆ ಮಾಮ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ತಿದ್ದೀರಾ? ನಾವಿಲ್ಲಿ ಇದ್ಬಾರ್ದಾ? ಇಲ್ಲ ಪುಟ್ಟಿ, ನಿಮ್ಮನ್ನ ಮನೆಯಿಂದ ಹೊರಗಡೆ ಆಗ್ತಾ ಇಲ್ಲ, ನೀವು ಹೊಸ ಮನೆಗೆ ಹೋಗ್ತಾ ಇದ್ದೀರಾ ಅಷ್ಟೇ. ಅಲ್ಲ ಅಣ್ಣ, ಅದ್ರ ಅವಶ್ಯಕತೆ ಆದ್ರೂ ಏನಿತ್ತು? ನಾವ್ ಯಾವಾಗಾದ್ರೂ ಇನ್ನೊಂದ್ ಮನೆ ಬೇಕು ಅಂತ ಕೇಳಿದೀವಾ? ಇಲ್ಲೇ ನೆಮ್ಮದಿಯಾಗಿದ್ದೀವಲ್ಲ. ಇಷ್ಟು ವರ್ಷ ನಿಮ್ಗಳಿಂದ ದೂರ ಇದ್ದು ಇತ್ತೀಚೆಗಷ್ಟೇ ಇಲ್ಲಿಗೆ ಬಂದಿದ್ದೀನಿ. ಈಗಲೇ ನಮ್ಮನ್ನ ದೂರ ಮಾಡ್ತಿದ್ದೀರಲ್ಲ, ಇದೆಲ್ಲ ಏನು ಬೇಡ ಅಣ್ಣ. ನೋಡು ಪಾಪು, ನಿನಗೇನು ಬೇಡ ಅಂತ ಮುಂಚೆನೆ ಹೇಳಿದ್ದೆ. ಆಗ ನಿನಗೆ ಮದುವೆ ಆಗಿರಲಿಲ್ಲ, ಈಗ ಮದುವೆ ಆಗಿದೆ. ಸೃಜನ್ ನಿನ್ನ ಜೊತೆ ಇದ್ದಾನೆ. ನಿಮ್ಮದು ಅಂತ ಒಂದು ಫ್ಯಾಮಿಲಿ ಲೈಫ್ ಇರುತ್ತೆ. ನೀವು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅನ್ಸುತ್ತೆ, ಪ್ರೈವಸಿ ಬೇಕು. ಅದಕ್ಕೋಸ್ಕರ ಇದನ್ನು ಮಾಡಿದ್ದು, ನಿಮ್ಮನ್ನು ದೂರ ಮಾಡೋಕ್ಕಲ್ಲ. ನಾನು ಯಾಕೆ ಹಾಗೆ ಮಾಡಲಿ? ನಿಮ್ಗಳಿಗೆ ನಮ್ಮ ಜೊತೆ ಇರಬೇಕು ಅಂತ ಎಷ್ಟು ಆಸೆ ಇದೆಯೋ, ನಮಗೂ ನಿಮ್ಗಳ ಜೊತೆ ಇರಬೇಕು ಅಂತ ಆಸೆ ಇದೆ. ಅದು ಅಲ್ಲದೆ ನಿಮ್ಮಿಬ್ಬರ ಭವಿಷ್ಯ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ವ್ಯವಸ್ಥೆ ಮಾಡಿದ್ದೀನಿ. ಅದು ನನ್ನ ಜವಾಬ್ದಾರಿ. ಬನ್ನಿ ಹೋಗಿ ಮನೆ ನೋಡ್ಕೊಂಬರೋಣ. ಆನಂದ, ಹೋಗೋಣ. ಬೇಜಾರಾಗ್ತಿದೆಯಾ? ಬೇಜಾರು ಮಾಡ್ಕೋಬೇಡ, ಮನೆ ಹತ್ತಿರದಲ್ಲೇ ಇದೆ. ನೀನು ಯಾವಾಗ ಬೇಕಾದ್ರೆ ಅವಾಗ ಬರ್ಬೋದು. ಏನಪ್ಪ ಗುಂಡು, ಸುಧಾನಿಗೆ ಮನೆ ಇಷ್ಟ ಆಯ್ತಾ? ಏನಮ್ಮ, ಇಷ್ಟ ಆಯ್ತಾ? ಚೆನ್ನಾಗಿದೆ ಅಚ್ಚಿ. ಇವಳೇನು ಬಾಯೇ ಬಿಡ್ತಿಲ್ವಲ್ಲ? ಹಾ ಇಲ್ಲ ಹ್ಞೂ ಇಲ್ಲ, ಸುಮ್ಮನೆ ಕೂತ್ಬಿಟ್ಟಿದ್ದಾಳೆ. ಗುಂಡು, ನಿನ್ನನ್ನು ಬಿಟ್ಟು ಹೋಗಕ್ಕೆ ಅವಳಿಗೆ ಇಷ್ಟ ಇಲ್ಲ ಅನ್ನೋದು ಅವಳ ಮುಖದಲ್ಲೇ ಗೊತ್ತಾಗ್ತಾ ಇದೆ ನೋಡು. ಇಲ್ಲ ಅಜ್ಜಿ, ಬೇಜಾರಿದೆ, ಸರಿ ಹೋಗ್ತಾಳೆ. ನಾನು ಅವಳಿಗೆ